ಬೆಳಗಿನ ಶುಭೋದಯ. ಓಂ ಗಂ ಗಣಪತಿಯೇ ನಮಃ. ಓಂ ಸಾಯಿನಾಥಾಯ ನಮಃ. ಈ ಬೆಳಗಿನ ಶುಭೋದಯ ನಿನ್ನದಾಗಿಸಿಕೊ ಓ ಕಂದ. ಒಳ್ಳೆಯ ಮಾತನಾಡು, ಒಳ್ಳೆಯವಳಾಗಿರು. ಈ ಬಾಬಾ ನಿನ್ನ ಜೊತೆಯಲ್ಲಿ ಇರುತ್ತಾರೆ. ಈ ಬಾಬಾರನ್ನು ನೆನೆದರೆ ಯಾವತ್ತೂ ಯಾವುದೇ ಸಮಸ್ಯೆ ಬಾರದು. ಬಾಬಾರನ್ನು ದಿನದ 24 ಗಂಟೆನೂ ಸ್ಮರಿಸುತ್ತಾ ಇರು. ನೀನು ಮಾಡುವ ಕೆಲಸ ಬಾಬಾ ಕೆಲಸ ಎನ್ನುತ್ತಾ ಮಾಡು. ಈ ದಿನದ ಕೆಲಸ ಮುಗಿಯುವುದೇ ಗೊತ್ತಾಗಲ್ಲ. ಬೇರೆಯವರ ಹತ್ತಿರ ಮಾತನಾಡುವಾಗ ನಿನ್ನ ವಿಷಯವನ್ನು ಹೇಳಿಕೊಳ್ಳಬೇಡ. ತಿರುಗಿ ನಿಮ್ಮ ಹತ್ತಿರನೇ ವಾದಕ್ಕೆ ಇಳಿಯುತ್ತಾರೆ. ನಮ್ಮ ಜೊತೆ ಚೆನ್ನಾಗಿ ಇರುತ್ತಾರೆ. ನಾವು ಸ್ವಲ್ಪ ಮರೆಯಾದರೆ ಸಾಕು, ನಮ್ಮ ವಿಷಯವೇ ಮಾತನಾಡುತ್ತಾರೆ. ಮುಂದೊಂದು ದಿನ ಬಾಬಾ ಅವರಿಗೆ ಸರಿಯಾದ ಪಾಠವನ್ನು ಕಲಿಸುತ್ತಾರೆ. ಬಡವರನ್ನು ನೋಡಿ ಹೀಯಾಳಿಸಬೇಡ. ನೀನು ಬಡತನದಲ್ಲಿಯೇ ದೊಡ್ಡ ಮಟ್ಟಕ್ಕೆ ಏರಿದೆಯಾ ಎನ್ನುವುದು ಮರೆಯಬೇಡ. ಯಾವ ಕಾರಣಕ್ಕೆ ಅಹಂಕಾರ ನಮಗೆ ಒಳ್ಳೆಯದಲ್ಲ. ನಾವು ತಿನ್ನುವ ಆಹಾರದಲ್ಲಿಯೂ ಬೇರೆಯವರ ಹೆಸರು ಬರೆದಿರುತ್ತದೆ. ನಿನ್ನ ಹತ್ತಿರ ಬಂಗಾರ ಒಡವೆಗಳಿದೆ ಎಂದು ಹಿಗ್ಗಬೇಡ. ಅದು ಯಾವುದೂ ನಿನ್ನದಲ್ಲ. ನೀನು ಸ್ವಂತ ದುಡಿದು ಮಾಡಿಸು. ಆವಾಗ ಗೊತ್ತಾಗುತ್ತದೆ ಯಾರು ಯಾರದು ಅಂದು. ಈ ಬಾಬಾ ಹೀಗ್ಯಾಕೆ ಮಾತನಾಡುತ್ತಾರೆ ಎನಿಸಬಹುದು. ಬಾಬಾ ಯಾವಾಗಲೂ ನೇರ, ದಿಟ್ಟ, ನಿರಂತರ. ಏನೇ ವಿಷಯವಿದ್ದರೂ ಆವಾಗಲೇ ಗೊತ್ತಾಗಬೇಕು. ಬಡವರನ್ನು ನೋಡಿ ಇವರಿಗ್ಯಾಕೆ ಮನೆ ಕಟ್ಟಿಕೊಳ್ಳಲಿಕ್ಕೆ ಆಗುವುದಿಲ್ಲ ಎಂದು ಕೇಳಬೇಡ. ನಿನ್ನ ಸ್ವಂತ ದುಡಿಮೆಯಿಂದ ಮನೆ ಕಟ್ಟಿಕೊ. ಆ ಮನೆ ನಿನ್ನದಾಗಿರುತ್ತದೆ. ನಿನಗೆ ಎಷ್ಟು ಸಂಬಳ ಬರುತ್ತಿದೆಯೋ ಅಷ್ಟರಲ್ಲಿಯೇ ಖುಷಿಪಡು. ಬೇರೆಯವರ ಹಣ ಯಾವಾಗಲೂ ಬೇರೆಯವರದೇ. ನೀವು ನಮ್ಮ ಹತ್ತಿರ ಮಾತನಾಡುವಾಗ ಒಳ್ಳೆಯವರ ಥರ ನಟನೆ ಮಾಡುತ್ತೀಯಾ? ಒಳ್ಳೆಯವರ್ಯಾರು ಕೆಟ್ಟವರ್ಯಾರು ಅಂತ ನನಗೆ ತಿಳಿದಿದೆ. ಹೆಣ್ಣು ಮಕ್ಕಳನ್ನು ನೋಡಿ ಅಸಹ್ಯ ಪಡಬೇಡ. ಮುಂದೊಂದು ದಿನ ನಿನಗೆ ಗೊತ್ತಾಗುತ್ತದೆ ನಿನ್ನ ಪರಿಸ್ಥಿತಿಗೆ ಏನು ಕಾರಣ ಅಂತ. ಈ ಬಾಬಾ ಸರ್ವಾಂತರ್ಯಾಮಿ. ಈ ಬಾಬರಿಗೆ ಎಲ್ಲವೂ ತಿಳಿದಿದೆ. ಓಂ ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ಥ್ಯಾಂಕ್ ಯು ಬಾಬಾ.